ಮುಂದಿನ 2 ತಿಂಗಳುಗಳ ಕಾಲ ಒಳಗೆ ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸೋದಕ್ಕೆ ಚಿಂತನೆಯನ್ನ ಮಾಡಿರುವಂತದ್ದು. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯನ್ನು ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಮುಂದಿನ 2 ತಿಂಗಳುಗಳ ಒಳಗೆ ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆ ನಡೆಯುತ್ತೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದ್ದಾವೆ ಎನ್ನುವಂತಹ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಮುಂದಿನ 2 ತಿಂಗಳುಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ ಕೆಪಿಎಸ್ಸಿಗೆ ಸೂಚನೆಯನ್ನ ನೀಡಿದ್ದೇನೆ. ನಾನು ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಮುಂಬರುವ ಪರೀಕ್ಷೆಗಳನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ಎಲ್ಲಾ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ನಾವು ನೇಮಕಾತಿ ಪ್ರಕ್ರಿಯೆಗಳ ಸಮಗ್ರತೆ ಮತ್ತು ನಂಬಿಕಾರ್ಹತೆಯನ್ನ ಎತ್ತಿ ಹಿಡಿತೇವೆ. ಪರೀಕ್ಷಾರ್ಥಿಗಳ ಹಿತ ರಕ್ಷಿಸೋದಕ್ಕೆ ಬದ್ಧರಾಗಿದ್ದೇವೆ ಅಂತ ಸಿಎಂ ತಮ್ಮ ಎಕ್ಸ್ ಮುಖಾಂತರವಾಗಿ ಪೋಸ್ಟ್ ಮಾಡಿ ಒಂದ್ ರೀತಿ ಪರೀಕ್ಷಾರ್ಥಿಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿರುವಂತದ್ದು. ಸೊ ಇಲ್ಲಿ ಒಂದು ಕಡೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ ಈ ಕೆಪಿಎಸ್ಸಿ ಮರುಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಕೂಡ ಬಂದಿತ್ತು, ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ರೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈ ಕೆಪಿಸಿಸಿ ಮರುಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಪರೀಕ್ಷಾರ್ಥಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಸ್ವತಃ ಸಿಎಂ ಅವರೇ ತಮ್ಮ ಎಕ್ಸ್ ಖಾತೆಯ ಮುಖಾಂತರವಾಗಿ ಮರುಪರೀಕ್ಷೆಯ ವಿಚಾರವಾಗಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ? ಎಸ್, ನೆಟ್ವರ್ಕ್ ಸಮಸ್ಯೆ ಇದೆ, ಅವರ ಧ್ವನಿ ಕೇಳಿಸ್ತಾ ಇಲ್ಲ. ಮತ್ತೆ ಅವರನ್ನ ಸಂಪರ್ಕಿಸೋಣ. ಎಸ್, ಪ್ರಮುಖವಾಗಿ ಒಂದು ಕಡೆ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಸ್ವಲ್ಪ ಅಸಮರ್ಪಕವಾಗಿದ್ವು. ಅಂದ್ರೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳು, ಗೊಂದಲಗಳು ಏರ್ಪಟ್ಟಿದ್ವು. ಸೊ ಈ ಹಿನ್ನೆಲೆಯಲ್ಲಿ ಈ ವಿಚಾರ ನನ್ನ ಗಮನಕ್ಕೆ ಬಂತು. ಆ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯವಾಗಬಾರದು. ಎಸ್, ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ಹರ್ಷಿತಾ, ಪ್ರಮುಖವಾಗಿ ಕೆಪಿಎಸ್ಸಿ ಮರುಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾರ್ಥಿಗಳಿಗೆ ಮತ್ತಷ್ಟು ಸ್ಪೋರ್ಟಿವ್ನೆಸ್ ಕೊಡೋದಕ್ಕೆ, ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳ ವಿಚಾರವಾಗಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟಂತಹ ಪ್ರಶ್ನೆಗಳ ವಿಚಾರವಾಗಿ ಆ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಮತ್ತೆ ಮರುಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಟ್ಟು ತಮ್ಮ ಎಕ್ಸ್ ಮುಖಾಂತರವಾಗಿ ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಂದ್ರೆ ಏನು ಕೆಪಿಸಿಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಏನು ಒಂದು ಪರೀಕ್ಷೆಯನ್ನ ನಡೆಸಲಾಗಿತ್ತು ಕಳೆದ ಮಂಗಳವಾರ. ಆದ್ರೆ ಆ ವಿಷಯದಲ್ಲಿ ಏನಾಗಿತ್ತು ಅಂದ್ರೆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಈಗ ಪರೀಕ್ಷಾರ್ಥಿಗಳಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಯಾಕಂತಂದ್ರೆ ಏನಾಗಿತ್ತು ಅಂದ್ರೆ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷ್ ಪ್ರಶ್ನೆಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಲಾಗಿತ್ತು. ಸಾಮಾನ್ಯವಾಗಿ ನೀವು ಎಲ್ಲ ಬಳಕೆ ಮಾಡುವಂತ ಟ್ರಾನ್ಸ್ಲೇಷನ್ ಅಲ್ಲಿ ಇಂಗ್ಲಿಷ್ ಪ್ರಶ್ನೆಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರು. ಆಸ್ ಇಟ್ ಇಸ್ ಏನು ಟ್ರಾನ್ಸ್ಲೇಷನ್ ಆಗುತ್ತೆ ಅದೇ ರೀತಿಯಾಗಿ ಪ್ರಶ್ನೆಗಳನ್ನ ತಯಾರಿಸಲಾಗಿತ್ತು. ಸೊ ಇದರಿಂದಾಗಿ ಅಲ್ಲಿ ಪರೀಕ್ಷಾ ಮಾಡ್ಕೊಳ್ಳೋದೇ ಒಂದು ಕಬ್ಬಿಣದ ಕಡಲೆ ಅಂತ ಆಗ್ಬಿಟ್ಟಿತ್ತು. ಹೀಗಾಗಿ ಸಾಕಷ್ಟು ವಿರೋಧ ಕೂಡ ಉಂಟಾಗಿತ್ತು. ಈಗಾಗಲೇ ಕನ್ನಡ ಪ್ರಾಧಿಕಾರ ಆಗಿರ್ಬೋದು, ಕರವೆಯಿಂದ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡಲಾಗಿತ್ತು. ಇನ್ನು ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ಕಾರ್ಯಕರ್ತರಾಗಿರ್ಬೋದು, ಕನ್ನಡ ಪ್ರಾಧಿಕಾರಿಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಏನು ಪರೀಕ್ಷೆನ ಮರು ಪರೀಕ್ಷೆ ಮಾಡಬೇಕು, ಆಮೇಲೆ ಅವರ ಮೇಲೆ ಕಠಿಣವಾದ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಹೋರಾಟ ಕೂಡ ಮಾಡಲಾಗಿತ್ತು. ಸದ್ಯ ಇದೀಗ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮೂಲಕ ಈಗ ಸೂಚನೆಯನ್ನ ನೀಡಿದ್ದಾರೆ. ಏನು ಈ ಒಂದು ಪರೀಕ್ಷೆಯಲ್ಲಿ ಆಗಿರುವಂತಹ ಲೋಪಗಳನ್ನ
ಮತ್ತೆ ಮರು ಪರೀಕ್ಷೆ ಮಾಡ್ತೇವೆ, ಅಂದ್ರೆ 2 ತಿಂಗಳೊಳಗಾಗಿ ಮತ್ತೆ ಮರು ಪರೀಕ್ಷೆ ಮಾಡೋದಾಗಿ ಸೂಚನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಕೆಪಿಸಿಸಿ ಆಯೋಗದಲ್ಲಿ ಏನು ಅಧಿಕಾರಿಗಳಿದ್ದಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ತಯಾರಿಸಿದಂತ ಅಧಿಕಾರಿಗಳೇನಿದ್ದಾರೆ ಅವರನ್ನು ಕೂಡ ಅಮಾನತು ಮಾಡ್ಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಟ್ವೀಟ್ ಮೂಲಕ ಹೇಳಿರುವಂತದ್ದು ರೂಪ. ಯಾಕಂತಂದ್ರೆ ಈ ಒಂದು ಪರೀಕ್ಷೆ ಸಾಕಷ್ಟು ಒಂದು ಕನ್ನಡಿಗರ ಒಂದು ಕನಸಾಗಿರತ್ತೆ. ಹಗಲು ರಾತ್ರಿ ಕುತ್ಕೊಂಡು ಹಲವು ವರ್ಷಗಳಿಂದಲೂ ಕೂಡ ಕಷ್ಟಪಟ್ಟು ಓದಿರ್ತಾರೆ. ಆದ್ರೆ ಈ ರೀತಿಯಾಗಿ ಕನ್ನಡಿಗರಿಗೆ ಈ ರೀತಿಯಾಗಿ ಸವಾಲಾಗ್ಬಿಟ್ರೆ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಒಂದು ಪರೀಕ್ಷೆ ನಡೆದಿದ್ರು ಕೂಡ ಕನ್ನಡ ಪ್ರಶ್ನೆಗಳೇ ಈ ರೀತಿಯಾಗಿ ಗೊಂದಲವಾಗಿದ್ರೆ ಹೇಗೆ ಅನ್ನೋದು ಕೂಡ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಸದ್ಯ ಈ ಎಲ್ಲದಕ್ಕೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅವರ ಗಮನಕ್ಕೆ ಬಂದ ನಂತರ ಈಗ ಒಂದು ಸೂಚನೆಯನ್ನ ನೀಡಿರುವಂತದ್ದು ರೂಪ. ಎಸ್, ಇದ್ರ ಜೊತೆಗೆ ಮತ್ತೊಂದು ಕಡೆ ನೋಡಿ, ಈ 2019ರಿಂದ ಹರ್ಷಿತಾ ಈ ಕೋವಿಡ್ ಆದಾಗಿಂದಲೂ ಕೂಡ ಪರೀಕ್ಷಾರ್ಥಿಗಳಿಗೆ ಎದೆಯಲ್ಲಿ ಒಂದ್ ರೀತಿ ಕವಕವ ಅನಿಸ್ತಿತ್ತು. ಯಾವಾಗ ಕೆಲವೊಂದಿಷ್ಟು ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬರೆಯುವ ವಿಚಾರವಾಗಿ ಈ PSI ಆಗಿರ್ಬೋದು, KPSC ಆಗಿರ್ಬೋದು, FTA STA ಸ್ಪರ್ಧಾತ್ಮಕ ಪರೀಕ್ಷೆಯ ವಿಚಾರವಾಗಿ ಎದುರು ನೋಡ್ತಾ ಇದ್ರು. ಅಂತ ವಿದ್ಯಾರ್ಥಿಗಳಿಗೆ ಈ ತರ KPSC ಎಕ್ಸಾಮ್ ಅಲ್ಲಿ ಕೆಲವೊಂದಿಷ್ಟು ಗೊಂದಲದ ಪ್ರಶ್ನೆಗಳನ್ನ ಕೊಟ್ರೆ, ನಾವು ಸಾಕಷ್ಟು ಸ್ಪರ್ಧಾತ್ಮಗಳನ್ನ ಮಾತಾಡಿಸಿದಂತ ಸಂದರ್ಭದಲ್ಲೂ ಕೂಡ ಹೇಳಿದಿಷ್ಟೇ, ಸ್ವಲ್ಪ ಪ್ರಶ್ನೆಗಳಲ್ಲಿ ವ್ಯತ್ಯಾಸಗಳು ಕಂಡು ಬಂತು ಅನ್ನುವಂಥದ್ದು, ಸ್ವಲ್ಪ ಟಫ್ ಇತ್ತು, ವ್ಯತ್ಯಾಸಗಳು ಕಂಡು ಬಂತು ಅನ್ನುವಂತ ವಿಚಾರವನ್ನ ಕೂಡ ಮಾತನಾಡ್ತಾ ಇದ್ರು. ಸೊ ಹರ್ಷಿತಾ, ಎಲ್ಲೋ ಒಂದು ಕಡೆ ಸ್ವಲ್ಪ ದಿನದ ಮಟ್ಟಿಗೆ ಇನ್ನೂ ಕೂಡ ಸರ್ಕಾರಿ ಉದ್ಯೋಗ ಪಡೆಯುವ ಆಸೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಪ್ರತಿ ಬಾರಿ ಕೂಡ ಪರೀಕ್ಷೆಗಳಲ್ಲಿ ಈ ರೀತಿಯಾದಂತಹ ಕನ್ಫ್ಯೂಷನ್ಸ್ಗಳು, ಈ ರೀತಿಯಾದಂತಹ ಅಕ್ರಮಗಳು ನಡೀತಾ ಇದ್ರೆ ಸ್ಪರ್ಧಾರ್ಥಿಗಳಲ್ಲಿ ಆ ಒಂದು ಹುರುಪು ಅನ್ನುವಂಥದ್ದು ಇನ್ನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತ ರೂಪ, ನೀವ್ ಹೇಳೋದು 100ಕ್ಕೆ 100ರಷ್ಟು ಸತ್ಯನೇ. ಯಾಕಂತಂದ್ರೆ ಈ ಒಂದು ಪರೀಕ್ಷೆಯನ್ನ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿಬೇಕು, ಒಂದು ಒಳ್ಳೆ ಹುದ್ದೆಯನ್ನ ಅಲಂಕರಿಸಬೇಕು ಅನ್ನೋದು ಸಾಕಷ್ಟು ಜನರ ಕೂಡ ಒಂದು ಕನಸಾಗಿರುತ್ತೆ. ಅದ್ರಲ್ಲೂ ಕೂಡ ಅವ್ರದ್ದು ಶ್ರಮ ಕೂಡ ಹೆಚ್ಚಿಗೆನೇ ಇರುತ್ತೆ. ಯಾಕಂತಂದ್ರೆ ಎಷ್ಟೋ ವರ್ಷಗಳ ಕಾಲ ಕೂಡ ಓದಿ ಪರೀಕ್ಷೆಯನ್ನ ಬರೆದು ಆ ಹುದ್ದೆಯನ್ನ ತೆಗೆದುಕೊಳ್ಳೋದೇ ತುಂಬಾ ದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು. ಅಂತದರ ಮಧ್ಯೆ ಈ ರೀತಿಯಾಗಿ ಪದೇ ಪದೇ ಒಂದು ಆಯೋಗ ಕೂಡ ಸಾಕಷ್ಟು ಈ ರೀತಿಯಾಗಿ ಲೋಪದೋಷಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಪರೀಕ್ಷೆ ಮಾಡಿದ್ರೆ ಅದು ಎಷ್ಟೋ ವಿದ್ಯಾರ್ಥಿಗಳ ಜೀವನ ಕೂಡ ನರಕಕ್ಕೆ ಬಂದು ಬಿಡುತ್ತೆ ಅನ್ನೋದು ಕೂಡ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಈಗ ಈ ಕರ್ನಾಟಕದಲ್ಲಿ ಮಾಡ್ತಾ ಇರುವಂತ ಪರೀಕ್ಷೆ ಇದಾಗಿದ್ರು ಕೂಡ ಇಂಗ್ಲಿಷ್ ನಲ್ಲಿ ಫಸ್ಟ್ ಪ್ರಶ್ನೆಗಳನ್ನ ತಯಾರಿ ಮಾಡ್ತಾರೆ. ಆದ್ರೆ ಮೊದಲು ಇವರು ಮಾಡ್ಬೇಕಾಗಿದ್ದು ಕನ್ನಡದಲ್ಲಿ ಪ್ರಶ್ನೆಗಳನ್ನ ತಯಾರಿ ಮಾಡ್ಬೇಕಾಗಿತ್ತು, ನಂತರ ಅದನ್ನ ಇಂಗ್ಲಿಷ್ ಗಳಿಗೆ ಭಾಷಾಂತರ ಮಾಡ್ಬೇಕಾಗಿತ್ತು. ಆದ್ರೆ ಇವ್ರು ಮಾಡಿರೋದೇನಂತಂದ್ರೆ ಇಂಗ್ಲಿಷ್ ಪ್ರಶ್ನೆಗಳನ್ನ ಮೊದಲು ತಯಾರಿಸಿ ನಂತರ ಅದನ್ನ ಭಾಷಾಂತರ ಮಾಡಿದ್ದಾರೆ. ಅದರಲ್ಲೂ ಕೂಡ ಭಾಷಾಂತರ ಮಾಡಿರೋದು ಕೂಡ ಒಂದು ಆಪ್ ಮೂಲಕ ಮಾಡಿರೋದು. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ಇದೆ, ಅದರಲ್ಲಿ ಭಾಷಾಂತರ ಮಾಡಿ ಆಸ್ ಇಟ್ ಇಸ್ ಹೇಗಿದೆ ಅದನ್ನೇ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇಷ್ಟು ಕೇರ್ಲೆಸ್ ಮಾಡಿದ್ರೆ ಹೇಗೆ ಒಂದು ಪರೀಕ್ಷಾರ್ಥಿಗಳು ಹೇಗೆ ಪರೀಕ್ಷೆಯನ್ನ ಬರಿಬಹುದು? ಇದ್ರ ಮೇಲೆ ಇರುವಂತ ನಂಬಿಕೆನೆ ಎಷ್ಟೋ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಅಲಂಕರಿಸಬೇಕು ಬರಿಬೇಕು ಅನ್ಕೊಂಡಿರೋ ಅವ್ರಿಗೆ ಎಷ್ಟು ಕಷ್ಟವಾಗುತ್ತೆ. ಅದೆಷ್ಟು ಬಡ ಆಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಎಲ್ರು ಕೂಡ ಪರೀಕ್ಷೆಯನ್ನ ಬರೀತಾರೆ. ಅವ್ರಿಗೂ ಕೂಡ ಒಂದು ಪರೀಕ್ಷೆಯನ್ನ ಅಟೆಂಡ್ ಮಾಡ್ಬೇಕಂದ್ರೇನೆ ಎಷ್ಟೋ ಕಷ್ಟ ಇರುತ್ತೆ. ಇಂಥದ್ರ ಮಧ್ಯೆ ಪದೇ ಪದೇ ಈ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿ ಲೋಪದೋಷಗಳು ಕಂಡು ಬರ್ತಾ ಇದ್ರೆ ಇದು ನಿಜಕ್ಕೂ ಒಂದ್ ರೀತಿಯಾಗಿ ನಮ್ಮ ಎಜುಕೇಶನ್ ಮೇಲೇನೆ ಅಸಹ್ಯ ಮೂಡುವಂತ ಆಗಿರುವಂತದ್ದು ರೂಪ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರ್ಷಿತಾ. ಎಸ್, ಪ್ರಮುಖವಾಗಿ ಒಂದು ಕಡೆ ನೋಡಿ, ಸಿಎಂ ಅವರು ಈ KPSC ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಅಸಮರ್ಪಕವಾಗಿದ್ವು ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂತು. ಸೊ ಈ ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರದು ಅನ್ನುವಂತಹ ವಿಚಾರದಿಂದ ಈ ಉದ್ದೇಶವನ್ನ ಇಟ್ಕೊಂಡು 2 ತಿಂಗಳ, ಅಂದ್ರೆ ಮುಂದಿನ 2 ತಿಂಗಳ ಒಳಗೆ ಮರುಪರೀಕ್ಷೆಯನ್ನ ಮಾಡೋದಕ್ಕೆ KPSCಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ರೀತಿಯಾದಂತಹ ಅಸಮರ್ಪಕವಾದಂತಹ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗಬಾರದು. ಇಲ್ಲಿ ಪರೀಕ್ಷಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತ ಅನ್ಯಾಯ ಆಗಬಾರದು, ಗೊಂದಲಗಳು ಏರ್ಪಡಬಾರದು ಅನ್ನುವಂತಹ ವಿಚಾರವನ್ನ ಸಿಎಂ ಅವರು ಇಲ್ಲಿ ಮುಂದಿಟ್ಟಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಯಾರ್ಯಾರು ಈ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವನ್ನ ಎಸಗಿದ್ದಾರೋ ಅಂತ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ ಈಗಾಗಲೇ. ಅಂದ್ರೆ ಇನ್ನ ಮುಂಬರುವಂತಹ ಪರೀಕ್ಷೆಗಳನ್ನ ಅತ್ಯಂತ ಬಹಳ ಜವಾಬ್ದಾರಿಯುತವಾಗಿ, ಸಮರ್ಪಕವಾಗಿ ನಾವೆಲ್ಲರೂ ಕೂಡ ಇದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ, ಅಗತ್ಯ ಕ್ರಮಗಳನ್ನ
ಕೈಗೊಳ್ಳುತ್ತೀವಿ. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಲಿ ಅಥವಾ ಈ ತರ ಅಸಮರ್ಪಕವಾಗಿರುವಂತಹ ಪ್ರಶ್ನೆಗಳ ಬಳಕೆ ಆಗ್ಲಿ ಯಾವ್ದಾದ್ರು ನಮ್ಮ ಗಮನಕ್ಕೆ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ